ಹಾಸನದಲ್ಲಿ ಬ್ರೇಕ್ ಹಾಕಿದ್ರು, ಡಿನ್ನರ್ ಮೀಟಿಂಗು ಬ್ರೇಕ್ ಹಾಕಿದ್ರು. ಈಗ ಏನು? SC/ST ಸಮಾವೇಶದಲ್ಲಿ ಗೆಲ್ಲೋದು ಯಾರು? DKಶಿ ವಿರುದ್ಧ ಗೆದ್ದು ಬಂದರ ಸಾಹುಕಾರ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಒಪ್ಪಿಗೆ ತಂದ ಸಾಹುಕಾರ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಬಲ ಪ್ರದರ್ಶನ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನುವಂತಹ ಒತ್ತಾಯ, ಒತ್ತಡ, ಬೇಡಿಕೆ, ಆಗ್ರಹ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಬಣದಿಂದ ಶುರುವಾಗಿತ್ತು. ಯಾಕಂದರೆ 2025 ಜನವರಿ ತಿಂಗಳಿನಿಂದಲೇ ಶುರುವಾಗಿರುವಂಥ ಒಂದು ಆಗ್ರಹ, ಒಂದು ಕೂಗು, ಒಂದು ಚರ್ಚೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದಿಂದ ಉರುಳಿರುವಂತಹ ದಾಳವೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಇದರ ಸುತ್ತಲೂ ಕೂಡ ಒಂದಿಷ್ಟು ಡಿನ್ನರ್ ಮೀಟಿಂಗ್ಗಳು ನಡೆದವು. ಜನವರಿ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಹೀಗೆ ಒಂದಾದ ಮೇಲೆ ಒಂದು ಡಿನ್ನರ್ ಮೀಟಿಂಗ್, ಟೀ ಬ್ರೇಕ್ಗಳು, ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಈ ರೀತಿಯಾದಂತಹ ಮೀಟಿಂಗ್ಗಳು ಶುರುವಾಗಿದ್ವು. ಆದರೆ ಯಾವಾಗ ದಲಿತ ನಾಯಕರುಗಳು ಸೇರಿ ಒಂದು ಡಿನ್ನರ್ ಮೀಟಿಂಗನ್ನು ಅರೇಂಜ್ ಮಾಡಿದ್ರು, ಅದಕ್ಕೆ ಹೈಕಮಾಂಡ್ ಮೂಲಕವಾಗಿಯೇ ಬ್ರೇಕ್ ಹಾಕಿಸುವಂತಹ ಕೆಲಸವನ್ನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಮಾಡಿದ್ರು ಅನ್ನುವಂಥ ಆಕ್ರೋಶ ದಲಿತ ಸಚಿವರಿಗಿತ್ತು. ಈಗ ನೋಡಿದರೆ ತಮ್ಮ ಬಲ ಪ್ರದರ್ಶನಕ್ಕೆ ಹೈಕಮಾಂಡ್ನ ಒಪ್ಪಿಗೆಯನ್ನೇ ಪಡ್ಕೊಂಡು ಬಂದಿದ್ದಾರೆ. ಅಧ್ಯಕ್ಷರ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಬಲ ಪ್ರದರ್ಶನ ಈಗ ಶುರುವಾಗ್ತಾ ಇರುವಂಥದ್ದು. ತಮ್ಮ ಬಲ ಪ್ರದರ್ಶನವನ್ನು ಮಾಡಬೇಕು, ಆ ಮೂಲಕವಾಗಿ ಕಾಂಗ್ರೆಸ್ ಜೊತೆಗೆ ಈ ಸಮುದಾಯಗಳಿದ್ದಾವೆ ಅನ್ನೋದನ್ನು ತೋರಿಸಬೇಕು ಮತ್ತು ಈ ಸಮುದಾಯಗಳ ಆಸ್ಪಿರೇಷನ್ಸ್ ಏನಿದೆ, ಅವರ ಬೇಡಿಕೆಗಳೇನಿದ್ದಾವೆ ಅದನ್ನು ತಿಳ್ಕೊಳ್ಬೇಕು ಮತ್ತು ಅದನ್ನು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಮುಟ್ಟಿಸಬೇಕು. ಈ ಮೂಲಕ ಇಡೀ ರಾಜ್ಯದಲ್ಲಿ ರಾಜಕೀಯದ ಬಲ ಪ್ರದರ್ಶನ ಮಾಡಬೇಕು. ಇದು ಈಗ ಸದ್ಯಕ್ಕೆ ದಲಿತ ನಾಯಕರ ಮುಂದೆ ಇರುವಂತಹ ಬಹಳ ದೊಡ್ಡದಾದಂತಹ ಟಾರ್ಗೆಟ್. ಕಾಂಗ್ರೆಸ್ನ SC/ST ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಣಗಳ ಬಲಾಬಲಕ್ಕೆ ಇದು ವೇದಿಕೆ ಆಗುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಆದರೆ ಒಂದು ಅಂಶ ಇಲ್ಲಿ ಗಮನಾರ್ಹ, ಇದು ಕೆಪಿಸಿಸಿ ಅಡಿಯಲ್ಲೇನೆ ನಡೆಯುತ್ತೆ. ಅಂದರೆ ಅಧ್ಯಕ್ಷರನ್ನ ಬಿಟ್ಟು ನಡೆಯೋದಿಲ್ಲ, ಶಿವಕುಮಾರ್ ಇಲ್ಲದೆ ನಡೆಯೋದಿಲ್ಲ. ಶಿವಕುಮಾರ್ ಇದರ ವ್ಯವಸ್ಥೆಯ ಒಟ್ಟು ಉಸ್ತುವಾರಿಯನ್ನು ನೋಡಿಕೊಳ್ಳಲೇಬೇಕು, ಯಾಕಂದರೆ ಅವರು ಅಧ್ಯಕ್ಷರು. ಆದರೆ ದಲಿತ ನಾಯಕರುಗಳು ತಮ್ಮದೇ ಆದಂತಹ ಸಮಾವೇಶವನ್ನು ನಡೆಸೋದಕ್ಕೆ ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿಕೊಂಡು ಬಂದಿದ್ದಾರೆ. ಈಗ ಸಚಿವರು ಆಕ್ಟಿವ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಸಚಿವರು ಆಕ್ಟಿವ್ ಆಗಿರುವಂಥದ್ದು? ಒಪ್ಪಿಗೆಯನ್ನೇನೋ ಸಾಹುಕಾರ್ ತಂದಿದ್ದಾರೆ. ಬರ್ತಾ ಇದ್ದಂತೆಯೇ ಇಲ್ಲಿ ಚರ್ಚೆ ಶುರುವಾಗಿದೆ. SC/ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇದ್ದಂತೆಯೇ ದಲಿತ ಸಚಿವರುಗಳು ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ದಲಿತ ನಾಯಕರುಗಳು ಜೊತೆಯಾಗುವಂಥದ್ದಕ್ಕೆ ಮುಖ್ಯವಾಗಿರುವಂತಹ ಕಾರಣೀಭೂತರಾಗಿರುವಂಥವರು ಒಂದು ಡಾಕ್ಟರ್ G. ಪರಮೇಶ್ವರ್, ಮತ್ತೊಂದು ಸತೀಶ್ ಜಾರಕಿಹೊಳಿ, 3ನೇವರು HC ಮಹದೇವಪ್ಪ, 4ನೇವರು KN ರಾಜಣ್ಣ. KN ರಾಜಣ್ಣ ಬಹಳ ವೋಕಲಾಗಿ ಮಾತಾಡ್ತಿರ್ತಾರೆ, ಉಳಿದವರು ತಮ್ಮದೇ ಆದಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. CM ಜೊತೆಗೆ ಸಮಾಲೋಚನೆ ನಡೆಸಿದಂತಹ ಸಚಿವ ಜಾರಕಿಹೊಳಿ ಮತ್ತು ಡಾಕ್ಟರ್ HC ಮಹದೇವಪ್ಪ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವರು ಬ್ರೀಫ್ ಮಾಡಿದ್ದಾರೆ. ಹೈಕಮಾಂಡ್ ಕಡೆಯಿಂದ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ವಿಚಾರಗಳನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಇವತ್ತು CM ಜೊತೆಗೆ ಮಾತುಕತೆ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಸಹಜವಾಗಿ ಅವರ ಆರೋಗ್ಯ ವಿಚಾರಿಸುವಂಥದ್ದು ಇವೆಲ್ಲವೂ ಕಾರಣಗಳು ಇದ್ದೇ ಇರ್ತವೆ. ಆದರೆ ದೆಹಲಿಗೆ ಹೋಗಿ ಬಂದ ಮೇಲೆ ಏನೇನಾಗಿದೆ ಅನ್ನೋಂತ ಹೇಳಬೇಕಲ್ಲ ಮುಖ್ಯಮಂತ್ರಿಯವರಿಗೆ, ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ನಡೆಸಲಾಗಿದೆ. ಇನ್ನು CM ಜೊತೆಗೆ ಮಾತುಕತೆ ನಡೆಸಿದ ನಂತರ ಒಂದೇ ಕಾರಲ್ಲಿ ಇಬ್ಬರು ಸಚಿವರು ಪ್ರಯಾಣಿಸಿದ್ದಾರೆ, ಜೊತೆಯಾಗಿದೆ ತೆರಳಿದ್ದಾರೆ CM ಮನೆಯಿಂದ. ಹೀಗಾಗಿ ಬಹಳಷ್ಟು ಮಹತ್ವದ ಚರ್ಚೆಗಳು ಇಲ್ಲಿ ನಡೆದಿದ್ದಾವೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಯಾಕಂದರೆ ದಲಿತ ನಾಯಕರುಗಳು SC/ST ಸಮಾವೇಶವನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆಯೇ ಬಲ ಪ್ರದರ್ಶನಕ್ಕೆ ಈಗ ವೇದಿಕೆ ಸಜ್ಜಾಗ್ತಾ ಇದೆ. ಕಾಂಗ್ರೆಸ್ನ SC/ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಮಟ್ಟದಿಂದಲೇ ಸಿಕ್ಕಿರುವಂಥದ್ದು. ಯಾಕಂದರೆ SC/ST ನಾಯಕರುಗಳು ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ 4 ಮಂದಿ, ಈ 4 ಸಚಿವರ ತಂಡ ಅಂತೇಳಿ ಇವರನ್ನು ಪ್ರತಿ ಬಾರಿ ಕರಿಬೇಕಾಗುತ್ತೆ. ಯಾಕಂದರೆ ಈ 4 ಬಹಳ ಆಕ್ಟಿವ್ ಆಗಿರುವಂಥದ್ದು. ಈ ಸರ್ಕಾರದ ಅವಧಿಯಲ್ಲಿ ರಾಜಕೀಯದ ಚಟುವಟಿಕೆಗಳ ವಿಚಾರಕ್ಕೆ ಬಹಳ ಆಕ್ಟಿವ್ ಆಗಿರುವಂಥವರು ಇವರು 4 ಮಂದಿ. ಕಾಂಗ್ರೆಸ್ನ SC/ST ಸಮಾವೇಶಕ್ಕೆ ಈಗಾಗಲೇ
SC/ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕಡೆಯಿಂದ ಸಿಕ್ಕಿದೆ ಮತ್ತು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ದಲಿತ ಸಚಿವರುಗಳು ಗೆದ್ದಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಸ್ವರೂಪದಲ್ಲಿ ಈ ಸಮಾವೇಶವನ್ನು ನಡೆಸಬೇಕು ಅಂದಿತ್ತು. ದಲಿತ ಸಮುದಾಯಗಳಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ, ಅಂದರೆ ನಮ್ಮನ್ನು ಅಧಿಕಾರಕ್ಕೆ ತಂದು ಕೂರಿಸಿದಂಥವ್ರು ನೀವು ಅನ್ನೋದನ್ನು ಆ ಸಮುದಾಯದವರಿಗೆ ಹೇಳಬೇಕು ಅನ್ನುವ ಕಾರಣಕ್ಕಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಅಂಥೇಳಿ SC/ST ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದಂತಹ DK ಶಿವಕುಮಾರ್ಗೆ ಇದರಿಂದಾಗಿ ಸಹಜವಾಗಿ ಹಿನ್ನಡೆಯಾಗಿದೆ. ಯಾಕೆಂದರೆ ಜನವರಿ ಮೊದಲ ವಾರದಲ್ಲಿ, ನಾನು ಆಗಲೇ ಹೇಳ್ದಂಗೆ ಜನವರಿ ಮೊದಲೇ ವಾರದಲ್ಲಿದೆ ಒಂದು ಸಭೆಯನ್ನು ನಡೆಸಬೇಕು ಅಂತೇಳಿ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗನ್ನು ಕರೆದಿದ್ರು. ಆದರೆ ಆ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಲಾಗಿತ್ತು. ಈಗ ಶಿವಕುಮಾರ್ಗೆ ಇದರಿಂದಾಗಿ ಹಿನ್ನಡೆಯಾಗಿದೆ. DK ಶಿವಕುಮಾರ್ ನಡೆಗೆ ಸಿಡಿದಿದ್ದಂತಹ ದಲಿತ ಸಚಿವರ ಮನವಿಗೆ ಇದೀಗ ಮನ್ನಣೆ ಸಿಕ್ಕಿದೆ. ಯಾಕೆಂದರೆ ಅವ್ರಿಗೆ ತೀವ್ರ ಅಸಮಾಧಾನ ಆಗಿತ್ತು, ಅಥವಾ ಒಂದು ರೀತಿಯಂಥ ಅವಮಾನವೂ ಕೂಡ ಆಗಿತ್ತು. ನಾವು ಒಂದು ಸಮಾವೇಶ ನಡೆಸಬೇಕು ಅಂತೇಳಿ ಹೊರಟ್ರೆ ಇದಕ್ಕೆ ಇನ್ಯಾವುದೋ ಕಾರಣವನ್ನು ಹೇಳಿಕೊಂಡು ಹೈಕಮಾಂಡ್ ಕಡೆ ಇಲ್ಲೇ ಬ್ರೇಕ್ ಹಾಕಿಸ್ತಾರೆ ಅಂದರೆ ನಮ್ಮ ಸಮುದಾಯದ ಜನರ ಮುಂದೆ ನಾವು ಹೇಗೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ ನಾಯಕರಾದಂಥವ್ರಿಗೆ. ಸತೀಶ್ ಜಾರಕಿಹೊಳಿ ಬಳಿಕ ಹೈಕಮಾಂಡ್ ಭೇಟಿಯಾಗಿ KN ರಾಜಣ್ಣ ಅವರು ಕೂಡ ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಬ್ಬರು ಜೊತೆಯಾಗಿಯೇ ದೆಹಲಿಗೆ ಹೋದರು, ಬೇರೆ ಬೇರೆ ನಾಯಕರುಗಳನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿ ರಣತಂತ್ರವನ್ನು ಮಾಡಿರುವಂಥದ್ರಲ್ಲಿ ಸಹಕಾರ ಸಚಿವ KN ರಾಜಣ್ಣ ಕೂಡ ಮಹತ್ವದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಯಾಕೆಂದರೆ ಅವರು ಇಂಥದ್ದೊಂದು ಸಮಾವೇಶ ಆಗಲೇಬೇಕು, ಇದರ ಅಗತ್ಯತೆ ಜಾಸ್ತಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ KN ರಾಜಣ್ಣ ಅವರು ಮಾಡಿದ್ದಾರೆ. ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನು ಆಹ್ವಾನಿಸಿದ್ದಾರೆ KN ರಾಜಣ್ಣ. ನೀವು ಕೂಡ ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿ, ಅಂದರೆ ಹೈಕಮಾಂಡ್ ನಾಯಕರು ಕೂಡ ಸಮಾವೇಶದಲ್ಲಿ ಇದ್ದರೆ ಅಂತ ಹೇಳಿದ್ರೆ ಆವಾಗ ಇದು ಕೇವಲ ಈ ಒಂದು ಸಮುದಾಯದವರು ಮಾತ್ರ ಅಲ್ಲ, ಹೈಕಮಾಂಡ್ನ ಒಪ್ಪಿಗೆಯೊಂದಿಗೆ ನಾವು ಮಾಡ್ತಾ ಇರುವಂತಹ ಸಮಾವೇಶ ಅನ್ನುವಂಥ ಸಂದೇಶ ಹೋಗುತ್ತೆ. SC/ST ಸಮಾವೇಶದ ರೂಪುರೇಷೆ ಬಗ್ಗೆಯೂ ಕೂಡ ರಾಜಣ್ಣ ಅವರೇ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಒಂದು ದೊಡ್ಡದಾದಂತಹ ಸಮಾವೇಶ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಹಾಗಾದರೆ ಇಲ್ಲಿ ಈ ಇಡೀ ಪ್ರಕ್ರಿಯೆಯಲ್ಲಿ ಈಗ ಮೇಲುಗೈ ಸಾಧಿಸಿದಂಥವ್ರು ಯಾರು? ಆರಂಭದಲ್ಲಿ ಜನವರಿ ತಿಂಗಳಿನಲ್ಲಿ ಇವರ ಸಭೆಯನ್ನು ನಿಲ್ಲಿಸೋದರಲ್ಲಿ ಶಿವಕುಮಾರ್ ಅವರು ಮೇಲುಗೈ ಸಾಧಿಸಿದರು. ನಾನು ಹೇಳ್ದಂಗೆ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಡಿಸೋದ್ರಲ್ಲಿ ಯಶಸ್ವಿಯಾದರು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಶೋಷಿತ ಸಮುದಾಯಗಳ ಒಂದು ಸಮಾವೇಶವನ್ನು ಮಾಡಬೇಕು, ಸಿದ್ದರಾಮೋತ್ಸವವನ್ನು ಮಾಡಬೇಕು ಅಂತ ಹೊರಟಾಗ ಕೂಡ ಅದಕ್ಕೆ ಬ್ರೇಕ್ ಹಾಕಿಸಿ ಅದನ್ನು ಪಕ್ಷದ ವೇದಿಕೆ ಅಡಿಯಲ್ಲೇ ತರುವ ರೀತಿಯಲ್ಲಿ ಪಕ್ಷದ ಚೌಕಟ್ಟಿಗೆ ತರುವಂಥ ನಿಟ್ಟಿನಲ್ಲಿ ಶಿವಕುಮಾರ್ ಯಶಸ್ವಿಯಾಗಿದ್ದರು. ಹೀಗೆ ಸತತ 2 ಯಶಸ್ಸು ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು. ಆದರೆ ಈಗ SC/ST ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು ದಲಿತ ಸಚಿವರುಗಳು. ಈ ಸಮುದಾಯಗಳ ಸಚಿವರುಗಳು ತಮ್ಮ ಸಮುದಾಯದ ಸಮಾವೇಶ ನಡೆಸೋದು ಮಾತ್ರ ಅಲ್ಲ, ತಮ್ಮ ಸಮುದಾಯಗಳಿಗೆ ಒಂದು ಕ್ಲಿಯರ್ ಮೆಸೇಜ್ ರವಾನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಮ್ಮೆ ದಲಿತ ಸಮಾವೇಶ ನಡೀತು ಅಂತ ಹೇಳಿದರೆ, SC/ST ಸಮಾವೇಶ ನಡೀತು ಅಂತೇಳಿ ಆದರೆ ಮುಂದೆ ಒಂದು ವೇಳೆ ಅಧಿಕಾರ ಬದಲಾವಣೆಯಂತಹ ಪ್ರಸಂಗ ಉದ್ಭವ ಆದಾಗ ಅಥವಾ ಅಂಥ ಪ್ರಸಂಗ ಉದ್ಭವ ಆಯಿತು ಅಂತೇಳಿ ಆದರೆ ಆಗ ಈ ಸಮುದಾಯಗಳವರು ಏನು ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವು ಕೂಡ ರವಾನೆ ಆಗುತ್ತೆ. SC/ST ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದರು ಈ ಪ್ರಮುಖವಾಗಿ ಈ 4 ಸಚಿವರು. ಮತ್ತು ಇವರು ಸಿದ್ದರಾಮಯ್ಯನವರ ಬಲ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಇವರ ಉದ್ದೇಶ ಸದ್ಯಕ್ಕೆ ಇರುವಂಥದ್ದು, ಅಂದರೆ ಗೋಚರಿಸ್ತಾ ಇರುವಂತಹ ಉದ್ದೇಶ ಕಾಣ್ತಾ ಇರೋದು ಏನು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಬಲಪಡಿಸೋ ಒಂದು ಭಾಗ ಅದು ಇದರ ಡಿಫಾಲ್ಟ್ ಆಗಿ ಆಗೋಗ್ಬಿಡುತ್ತೆ ಅಂತೇಳಿ. ಆದರೆ ಅವ್ರ ಬಹಳ ಮುಖ್ಯವಾದ ಉದ್ದೇಶ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಕೊಡಿಸಬಾರ್ದು ಅಂತೇಳಿ ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇದೀಗ ದಲಿತ ಸಚಿವರ ಬದಲು ಕಾಂಗ್ರೆಸ್ ಪಕ್ಷದಿಂದಲೇ ಸಮಾವೇಶಕ್ಕೆ ತಯಾರಿ ಮಾಡಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ, ದಲಿತ ಸಮಾವೇಶ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ, SC/ST ಸಮಾವೇಶ ನಡೆಸೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಆದರೆ ಕೇವಲ ದಲಿತ ಸಚಿವರುಗಳ ಉಸ್ತುವಾರಿಯಲ್ಲ, ಬದಲಿಗೆ KPCCಯ ಉಸ್ತುವಾರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಸಮಾವೇಶ ಮಾಡಿ ಅನ್ನುವಂಥದ್ದು ಹೈಕಮಾಂಡ್ನ ಸ್ಪಷ್ಟ ಸಂದೇಶ. ನೀವು ಯಾವುದಾದ್ರು ಸಮಾವೇಶ ಮಾಡಿ, ಸಮಾವೇಶಗಳು ಮಾಡುವಂಥದ್ದು ಆಯಾ ಸಮುದಾಯಗಳ ಜನ ಸೇರುವಂಥದ್ದು ಪಕ್ಷಕ್ಕೆ ಬಲವನ್ನು ತುಂಬಬೇಕು. ಅದು ಪಕ್ಷಕ್ಕೆ ಬಲವನ್ನು ತುಂಬಬೇಕೆ ಹೊರತು ಪಕ್ಷದ ನಾಯಕರ ವೈಯಕ್ತಿಕ ಬಲ ಪ್ರದರ್ಶನ ಆಗಬಾರ್ದು. ಇದು ಕಾಂಗ್ರೆಸ್ನ ಸ್ಪಷ್ಟವಾದಂತಹ ನಿಲುವು. ಕಾಂಗ್ರೆಸ್ನ ವೈಯಕ್ತಿಕವಾಗಿ ನಾಯಕರುಗಳ ಬಲ ಪ್ರದರ್ಶನಕ್ಕೆ ಕಾರಣ ಆಯಿತು ಅಂತ ಹೇಳಿದರೆ ಅದು ನಾಳೆ ಒಡಕುಗಳಿಗೂ ಕೂಡ ಕಾರಣ ಆಗುತ್ತೆ ಅನ್ನುವಂಥದ್ದು ಮುನ್ನೆಚ್ಚರಿಕೆ. ಈ ನಿಟ್ಟಿನಲ್ಲಿ ಈಗ ಹಾಸನ ಸಮಾವೇಶದಂತೆಯೇ ಈ ಸಮಾವೇಶವನ್ನು ಕೂಡ ಓವರ್ಟೇಕ್ ಮಾಡುವಂತಹ ಕೆಲಸದಲ್ಲಿ
ಶಿವಕುಮಾರ್ ಅವರು ಕೂಡ ಒಂದು ಹಂತದವರೆಗೆ ಯಶಸ್ವಿ ಆಗ್ತಾರೆ. ಅಂದರೆ ಇವರೇ ಮಾಡ್ತಾ ಇದ್ರು, ಇಲ್ಲ ಅದನ್ನು ನನ್ನ ವ್ಯಾಪ್ತಿಗೆ ತಂದಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಶಿವಕುಮಾರ್ ಅವ್ರಿಗೆ ಒಂದು ರೀತಿಯಾದಂತಹ ಅವಕಾಶ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದ್ದೇ ಇರುತ್ತೆ. ಆದರೆ ಇದನ್ನು ಸಿದ್ದರಾಮೋತ್ಸವವನ್ನು ಮಾಡೋದಕ್ಕೆ ಏನು ಶೋಷಿತ ಸಮುದಾಯಗಳ ಸಮಾವೇಶಕ್ಕೆ ಮಾತ್ರವೇ ಸೀಮಿತವಾಗಿ ರೀತಿಯಾಗಿ ನಾವು ನೋಡೋಕ್ಕಾಗೋದಿಲ್ಲ. ಆ ಸಮಾವೇಶದಲ್ಲೂ ಕೂಡ ಶಿವಕುಮಾರ್ ಅವರು ಅಂತಿಮವಾಗಿ ಏನು ಹೇಳಬೇಕಾಯಿತು, ಈ ಬಂಡೆ ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿದೆ ಅಂತ ಹೇಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇಲ್ಲೂ ಅದೇ ಮಾತನ್ನು ಹೇಳಿಸುವಂತಹ ಪ್ರಯತ್ನ ನಡೀಬಹುದು. ಇದು ಬಹಳ ಮುಖ್ಯವಾಗಿರುವಂಥದ್ದು. SC/ST ಸಮಾವೇಶ ಹಾಗಾದರೆ ಯಾಕೆ ಅಂದರೆ SC/ST ಸಮಾವೇಶದ ಅಗತ್ಯತೆಯನ್ನು ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಈಗಾಗಲೇ ಹೈಕಮಾಂಡ್ ಅವರಿಗೂ ಕೂಡ ವಿವರಿಸಿದ್ದಾರೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರುವಂಥದ್ದು SC/ST ಸಮುದಾಯಗಳು. ಈ ಸಮುದಾಯನೇ ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಕಾಂಗ್ರೆಸ್ನ ಬೆನ್ನಿಗೆ ಲೋಕಸಭೆ ಚುನಾವಣೆಯಲ್ಲಿ 9 ಸೀಟ್ ಗೆಲ್ಲೋದಕ್ಕೆ ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟ್ ಗೆಲ್ಲೋದಕ್ಕೆ ಈ ಸಮುದಾಯಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸಿದ್ದಾವೆ ಅಂತೇಳಿ 2023ರ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಬೆಂಬಲ SC/ST ಸಮುದಾಯದ್ದೇ ಸಿಕ್ಕಿದೆ. ಮತ್ತು SC/ST ಸಮುದಾಯದ ಶಾಸಕರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಆಯ್ಕೆಯಾಗಿ ಬಂದಿರುವಂಥದ್ದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಕಾಂಗ್ರೆಸ್ನ ಮೂಲಕವಾಗಿ ಮಾತ್ರ ಅಂತೇಳಿ ಪಕ್ಷದ ಪರವಾಗಿ ನಿಂತಿರುವಂಥ SC/ST ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತೇಳಿ. ಆದರೆ ಇಂತಹ ಸಮಾವೇಶ ಬೇಕು. SC/ST ಸಮುದಾಯದ ಋಣ ತೀರಿಸಬೇಕಾಗಿದೆ. ಅಂದರೆ ಆ ಸಮುದಾಯದವ್ರನ್ನ ಒಂದು ಸಮಾವೇಶ ಕರೆದಾಗ ಆ ಸಮುದಾಯದವ್ರಿಗೂ ಕೂಡ ಪರವಾಗಿಲ್ಲಪ್ಪ, ಪಕ್ಷ ನಮ್ಮನ್ನು ಗುರುತಿಸಿದೆ, ನಾವು ವೋಟ್ ಹಾಕಿದ್ದೀವಿ, ನಮ್ಮನ್ನು ಗುರುತಿಸಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವ ಭರವಸೆಯನ್ನಾದರೂ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಬರ್ತವೆ. CM ಕುರ್ಚಿ ಕಿತ್ತಾಟದಿಂದ ದಲಿತ ಸಮುದಾಯ ಒಂದಿಷ್ಟು ಸಿಟ್ಟಾಗಿದೆ, ಅವ್ರಿಗೆ ಒಂದಿಷ್ಟು ಅಸಮಾಧಾನಗಳಿದ್ದಾವೆ. ಹಾಸನ ಸಮಾವೇಶ ಬದಲಾದ ಮೇಲೆ ಸಮುದಾಯದ ಮುನಿಸು ಕೂಡ ಬಹಳ ಮುಖ್ಯವಾದಂತಹ ಕಾರಣ ಆಗಿದೆ. ದಲಿತ ಸಮುದಾಯ ದೂರ ಆಗುವಂತಹ ಆತಂಕವೂ ಕೂಡ ಇದ್ದೇ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಿರುವಂಥ ಕ್ಲೇಮ್ ಇದು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದೊಡ್ಡ ಹೊಡೆತ ಇದರಿಂದಾಗಿ ಬೀಳ್ಬೋದು. ಅದೆಲ್ಲ ತಪ್ಪಿಸಬೇಕು ಅಂತ ಹೇಳಿದರೆ ಇಂಥದ್ದು ಸಮಾವೇಶದ ಅಗತ್ಯತೆ ಇದೆ. ಈ ಸಮಾವೇಶ ನಡೆಸಿದರೆ ಅದೆಲ್ಲ ಸರಿ ಹೋಗ್ಬಿಡುತ್ತೆ ಅಂತೇಳಿ SC/ST ಸಮಾವೇಶ ಮಾಡಿದರೆ ಪಕ್ಷಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂತಹ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಈ ನಾಯಕರುಗಳು ಯಶಸ್ವಿಯಾಗಿ ಮಾಡಿ ಬಂದಿದ್ದಾರೆ. ಅದರಿಂದಾಗಿಯೇ ಈಗ ಸಮಾವೇಶಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇಲ್ಲಿರುವಂಥದ್ದು DK ಶಿವಕುಮಾರ್ ಅವರ ಸಾರಥ್ಯಕ್ಕೆ ಬ್ರೇಕ್ ಬೀಳುತ್ತಾ ಅಂತೇಳಿ ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಶಿವಕುಮಾರ್ ಅವ್ರನ್ನ ಅನ್ನೋದನ್ನು ಜಾಸ್ತಿ ವಿವರಿಸಿ ಹೇಳಬೇಕಾದ ಅಗತ್ಯತೆ ಇಲ್ಲ. CM ಸ್ಥಾನದ ಕನಸು ಕಾಣ್ತಾ ಇರುವಂತಹ DK ಶಿವಕುಮಾರ್ ಅವರಿಗೆ ಒಂದು ವೇಳೆ ಅವರು ಚುನಾವಣೆ ನಡೆದ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿ ಆಗಿರ್ತಿದ್ರು ಬೇರೆ ಮಾತು ಆಗೋಗ್ತಿತ್ತು. ಆದರೆ ಈಗ ಮಧ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಪ್ರಸಂಗ ಉದ್ಭವ ಆಯಿತು ಅಂತ ಹೇಳಿದರೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕಾ ಅಥವಾ ನಾವು ಪಡ್ಕೊಳ್ಬೇಕಾ ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡದಾದಂತಹ ಚರ್ಚೆ ನಡೀತಾ ಇದೆ. CM ಪಟ್ಟಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ರಣತಂತ್ರವೂ ಕೂಡ ಈಗ ಮುಂದುವರೆದಿರುವಂಥದ್ದು. CM ಪಟ್ಟವನ್ನು ಪಡ್ಕೊಳ್ಬೇಕು ಅಂತ ಅಧಿಕಾರ ಹಂಚಿಕೆ ಬಗ್ಗೆ DK ಆಪ್ತ ವಲಯದಿಂದ ಪದೇ ಚರ್ಚೆಯೂ ಕೂಡ ಆಗ್ತಾನೆ ಬಂದಿದೆ. DK ಶಿವಕುಮಾರ್ ಅವರ ಆಪ್ತ ವಲಯದಿಂದ ಕೂಡ ಪದೇ ಚರ್ಚೆ ಆಗ್ತಾ ಬಂದಿದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂಥದ್ದು ಸುಲಭ ಇಲ್ಲ ಅನ್ನುವಂಥದ್ರ ಅರಿವು ಮೂಡಿಸುವ ಪ್ರಯತ್ನವನ್ನು ಇಂತಹ ಸಮಾವೇಶದ ಮೂಲಕವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. 2028ಕ್ಕೆ CM ಸ್ಥಾನದ ಮೇಲೆ DK ಶಿವಕುಮಾರ್ ಅವರು ಟವೆಲ್ ಹಾಕೊಂಡಿದ್ದಾರೆ. ಆದರೆ ಆ ಟವೆಲನ್ನು ಕೂಡ ತೆಗೆದು ತಮ್ಮ ಹೆಗಲ ಮೇಲೆ ಹಾಕ್ಕೊಳ್ಬೇಕು ಅನ್ನೋಂಥ ಪ್ರಯತ್ನ ಈ ದಲಿತ ಸಚಿವರುಗಳ ಕಡೆಯಿಂದ ನಡೀತಾ ಇದೆ. ಯಾಕೆಂದರೆ ನಾಳೆ ದಿವಸ ಸತೀಶ್ ಜಾರಕಿಹೊಳಿ ಅವರು PCC ಅಧ್ಯಕ್ಷರಾದರು ಅಂತೇಳಿ ಆದರೆ ಸಹಜವಾಗಿಯೇ DK ಶಿವಕುಮಾರ್ ಅವ್ರಿಗೆ ಏನು ಕ್ಲೇಮ್ ಇವಾಗ ಇದೆಯೋ ಅದೇ ಕ್ಲೇಮ್ ನಾಳೆ ದಿನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಅವರ ಪಾಲಾಗುತ್ತೆ ಹೊರತು ಶಿವಕುಮಾರ್ ಪಾಲಾಗೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿದ್ದುಕೊಂಡು ಆ ಒಂದು ಕಾರಣಕ್ಕಾಗಿ ಮತ್ತು ಪ್ರತಿಪಕ್ಷ ನಾಯಕರಾಗಿದ್ದುಕೊಂಡ ಕಾರಣಕ್ಕಾಗಿ ಮಾತ್ರನೇ ಅವ್ರಿಗೆ ಇಲ್ಲಿ ಮೇಲ್ಗೈ ಸಿಕ್ಕಿರುವಂಥದ್ದು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಶಿವಕುಮಾರ್ ಪ್ರಯತ್ನಕ್ಕೆ ಈಗಿನಿಂದಲೇ ಬ್ರೇಕ್ ಹಾಕುವಂತಹ ರಣತಂತ್ರವನ್ನು ಈ ನಾಯಕರುಗಳು ಆಲ್ರೆಡಿ ಶುರು ಮಾಡ್ದಂಗೆ ಕಾಣ್ತಾ ಇದೆ. 2028ಕ್ಕೆ CM ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಈಗಾಗಲೇ ಹೇಳಿಕೊಂಡಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ದೀರ್ಘಾವಧಿ CM ಅನ್ನುವಂತಹ ಅವರ ಆಪ್ತರ ಕ್ಲೇಮ್ ಇದೆಯಲ್ಲ, ಅದು ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಆ ಪ್ರಯತ್ನ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ ಕಾಂಗ್ರೆಸ್ನೊಳಗಡೆ. ಅದು ನಾಳೆ ದಿವಸ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಆಗ್ತಾರಾ, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬೇರೆ ಇನ್ಯಾರಾದರೂ ಮುಖ್ಯಮಂತ್ರಿ ಆಗ್ತಾರಾ ಗೊತ್ತಿಲ್ಲ. ಆದರೆ ಶಿವಕುಮಾರ್ ಅವ್ರನ್ನ ತಡಿಬೇಕು ಅನ್ನುವಂಥ 1 ಪಾಯಿಂಟ್ ಅಜೆಂಡಾದಿಂದ ಇವರು ಕೆಲಸವನ್ನು ಮಾಡ್ತಾ ಇರುವಂಗೆ
ಗೋಚರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ರಾಜಕೀಯ ಮುತ್ಸದಿ AICC ಅಧ್ಯಕ್ಷ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ನಾವು ಯಾರು ಹೋದ್ರೂ ನಮ್ಮ ಹತ್ರ ಅವ್ರ ಹತ್ರ ಸಬ್ಜೆಕ್ಟ್ ಇದೆಯಲ್ಲೋ ಅವ್ರನ್ನ ಭೇಟಿ ಮಾಡ್ತೀವಿ. ನಮಗೊಂದು ಖುಷಿ. ಈಗ ಬೇರೆ ಯಾರೋ ರಾಜ್ಯದ ಒಬ್ಬರು ಅಧ್ಯಕ್ಷ ಆದ ತಕ್ಷಣವೇ ನಾವು ಅಷ್ಟು ಸುಲಭವಾಗಿ ಭೇಟಿ ಮಾಡೋಕ್ಕಾಗಲ್ಲ. ನಮ್ಮ ಖರ್ಗೆಯವರು ಅಂತ ಅಂದರೆ ನಾವು ಹೋದಾಗೆಲ್ಲ ಭೇಟಿ ಮಾಡ್ತೀವಿ. ನಾವು ಅವ್ರ ಮನೆ ಒಂದು ಕಾಫಿ ಕುಡಿದು. ಸೊ ಅದಕ್ಕೆ ಬಹುಶಃ ನೋಡಿ, ನನಗೆ ಗೊತ್ತಿಲ್ಲ, ನನಗೆ ಆ ವಿಚಾರ ಸಬ್ಜೆಕ್ಟ್ ಗೊತ್ತಿಲ್ಲ. ಭೇಟಿ ಮಾಡ್ತಕ್ಕಂಥ ತಪ್ಪಲ್ಲ, ಸಬ್ಜೆಕ್ಟ್ ಏನಿದೆ ಗೊತ್ತಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಯಾವುದೇನೇ ವಿಚಾರ ಇದ್ದರೂ ನಾವು ಸಮರ್ಥರಿದ್ದೀವಿ, ತೀರ್ಮಾನ ತಗೋತೀವಿ ಅಂತ ಖರ್ಗೆಯವರೇ ಹೇಳಿದ್ದಾರೆ ಹಿಂದೆ. ಅವರು ಸೂಕ್ತವಾದ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತಗೋತೀವಿ ಅಂದಮೇಲೆ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು? ಇನ್ನು ಕಾಂಗ್ರೆಸ್ನ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷ ನಾಯಕರು ಕೂಡ ಮಾತನಾಡಿದ್ದಾರೆ. ಅಶೋಕ್ ಅವರು ಮಾತಾಡಿ ನಿಮಗೆ ತೋರಿಸ್ತೀನಿ. ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ 5 ವರ್ಷ ಅವರೇ CM ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ. ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊತೀನಿ ಅಂತ. DK ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದುಬಿಟ್ಟಿದೆ. ಅದರಿಂದ DK ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊತಾರೆ. ಆವಾಗ ಕಾಂಗ್ರೆಸ್ಸು ನೆಲ ಕಚ್ಚುತ್ತೈತೆ ಅಷ್ಟೇ. ಹೀಗೆ DK ಶಿವಕುಮಾರ್ ಅವರ ಮೇಲೆ ಭಾಳ ಬೆಟ್ಟು ಮಾಡ್ಕೊಂಡು ಕೂತಿದ್ದಾರೆ ಅಶೋಕ್ ಅವರು. ಅವರು ಒದ್ದು ಪಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಅವರು ನಾನು ಒದ್ದು ಪಡ್ಕೊಂಡಿದ್ದೆ ಅಂತ ಹೇಳಿರುವಂಥದ್ದು SM ಕೃಷ್ಣ ಅವರ ಬಳಿಯಿಂದ ಸಚಿವ ಸ್ಥಾನವನ್ನೇ ಹೊರತು ಮುಖ್ಯಮಂತ್ರಿ ಸ್ಥಾನವನ್ನು ಅಲ್ಲ. ಆದರೆ ಈಗ ಅವ್ರು ಹೇಳಿದಂತಹ ಮಾತಿದೆಯಲ್ಲ, ಅದನ್ನೇ ಒದ್ದು ಕಿತ್ಕೊಳ್ತಾರೆ ಅನ್ನುವಂತಹ ಒಂದು ಅವ್ರನ್ನ ಮತ್ತಷ್ಟು ಈ ಒದ್ದು ಕಿತ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಚೋದನೆ ಮಾಡುವ ಪ್ರಯತ್ನವನ್ನು BJP ನಾಯಕರುಗಳು ಕೂಡ ಮುಂದುವರಿಸಿದ್ದಾರೆ. ಇರೇ ಅದು ಏನಾಗುತ್ತೆ, ಯಾವ ಸ್ವರೂಪದಲ್ಲಿ ಒದ್ದು ಕಿತ್ಕೊಳ್ತಾರೋ, ಅದಾಗಿನೇ ಒಲಿದು ಬರುತ್ತೋ ಶಿವಕುಮಾರ್ ಅವರಿಗೆ. ಯಾಕಂದರೆ ಅವರೂ ಕೂಡ ತನ್ನದೇ ಆದಂತಹ ದೊಡ್ಡ ಕೊಡುಗೆಯನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಹೀಗಾಗಿ ಅದರ ಫಲವನ್ನು ಅವರು ನಿರೀಕ್ಷೆ ಮಾಡಿದರೆ ಅದು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ರಾಜಕೀಯದಲ್ಲಿ ಈ ರೀತಿಯಾದಂಥ ಕೆಲಸ ಮಾಡಿದಾಗ ಶ್ರಮಕ್ಕೆ ಫಲ. ಕೂಲಿ ಕೊಡಿ ಅಂತ ಕೇಳ್ತಿದ್ರು ಹಿಂದೆ ಸಿದ್ದರಾಮಯ್ಯವರು, ಹಂಗೇ ಶಿವಕುಮಾರ್ ಕೂಡ ಈಗ ಕೇಳ್ತಿದ್ರು ಅಂತ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. ರಾಜಕೀಯ ಏನಾಗುತ್ತೆ ನೋಡಬೇಕು.